ಅಲಹಾಬಾದ್ ಕೋರ್ಟ್ನಿಂದ ಮಹತ್ವದ ತೀರ್ಪೊಂದು ಬಂದಿದೆ. ಅತ್ಯಾಚಾರ ಕುರಿತಾಗಿ ಹೇಳಿಕೆ ಕೊಟ್ಟ ಅಲಹಾಬಾದ್ ಕೋರ್ಟ್ ಸ್ತನ ಹಿಡಿಯುವುದು ಅತ್ಯಾಚಾರವಲ್ಲ, ಪೈಜಾಮದ ದಾರ ಎಳೆಯುವುದು ಕೂಡ ಅತ್ಯಾಚಾರವಲ್ಲ, ಮೋರಿಗೆ ಎಳೆಯುವುದಕ್ಕೆ ಪ್ರಯತ್ನ ಮಾಡುವುದು ಕೂಡ ರೇಪ್ ಪ್ರಯತ್ನವಲ್ಲ, ಬದಲಿಗೆ ಅದು ತೀವ್ರ ಲೈಂಗಿಕ ದೌರ್ಜನ್ಯವಾಗುತ್ತದೆ. ಎಸೆದು ಅತ್ಯಾಚಾರದಂತಹ ಬಹುದೊಡ್ಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲಹಾಬಾದ್ ಕೋರ್ಟ್ನ ಆದೇಶ ಪೈಜಾಮದ ದಾರ ಎಳೆಯೋದು ಅತ್ಯಾಚಾರವಲ್ಲ, ಮೋರಿಗೆ ಎಳೆಯುವುದಕ್ಕೆ ಪ್ರಯತ್ನ ಮಾಡುವುದು ರೇಪ್ ಯತ್ನವಲ್ಲ, ಬದಲಿಗೆ ಅದು ತೀವ್ರ ತರಹದ ಲೈಂಗಿಕ ದೌರ್ಜನ್ಯವಾಗುತ್ತದೆ ಎಂದು ಅಲಹಾಬಾದ್ ಕೋರ್ಟ್ ವಿಶೇಷ ತೀರ್ಪನ್ನು ಪ್ರಕಟ ಮಾಡಿದೆ. ಅಲಹಾಬಾದ್ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿರುವಂತಹದ್ದು. ಅಲಹಾಬಾದ್ ಕೋರ್ಟ್ನ ತೀರ್ಪಿನಿಂದ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಈ ಒಂದು ತೀರ್ಪು ಕೆಲವೊಂದು ಕಡೆ ಹೆಣ್ಣು ಮಕ್ಕಳನ್ನು ಅಸಭ್ಯವಾಗಿ ಹೆಣ್ಣು ಮಕ್ಕಳೊಂದಿಗೆ ವರ್ತಿಸೋದು ಅದು ಕೂಡ ಅತ್ಯಾಚಾರಕ್ಕೆ ಸಮೀಪವಾಗಿರುವಂತಹದ್ದು. ಜೊತೆಗೆ ಹೆಣ್ಣು ಮಕ್ಕಳ ದೇಹವನ್ನು ಬಲವಂತವಾಗಿ ಹಿಡಿದು ಎಳೆಯುವಂತಹದ್ದು ಅದು ಕೂಡ ಅತ್ಯಾಚಾರ. ಜೊತೆಗೆ ಸಾಕಷ್ಟು ವಿಚಾರಗಳು ಅದರಲ್ಲಿ ಉಲ್ಲೇಖ ಇತ್ತು. ಈ ಕಾರಣಗಳಿಂದಾಗೆಲ್ಲವೂ ಕೂಡ ಅದು ಅತ್ಯಾಚಾರಕ್ಕೆ ಅತ್ಯಾಚಾರದ ಭಾಗವೇ ಎನ್ನುವಂಥ ರೀತಿಯಲ್ಲಿ ಕೆಲವೊಂದು ಕಾರಣಗಳು ಹರಿದಾಡ್ತಾ ಇತ್ತು. ಈಗ ಅಲಹಾಬಾದ್ ಕೋರ್ಟ್ನ ತೀರ್ಪಿನಿಂದಾಗಿ ಆ ಒಂದು ಕಾರಣಗಳು ಮತ್ತು ಆ ಒಂದು ಪ್ರಯತ್ನಗಳು ಅತ್ಯಾಚಾರವಲ್ಲ ಎನ್ನುವಂತಹದ್ದು ಕ್ಲಾರಿಟಿಯನ್ನು ಪಡೆದುಕೊಂಡಿದೆ. ಅಂದರೆ ಹೆಣ್ಣು ಮಕ್ಕಳ ಮುಂದೆ ಪೈಜಾಮದ ದಾರ ಎಳೆಯುವಂತಹದ್ದು, ಜೊತೆಗೆ ಅವರನ್ನು ಮೋರಿಗೆ ಎಳೆಯುವಂಥದ್ದು ಇದು ಅತ್ಯಾಚಾರ ಪ್ರಯತ್ನವಲ್ಲ, ಬದಲಿಗೆ ತೀವ್ರ ತರಹದ ಲೈಂಗಿಕ ದೌರ್ಜನ್ಯ, ಸೆಕ್ಸುವಲ್ ಹರಾಸ್ಮೆಂಟ್ ಎಂದು ಈಗ ಅಲಹಾಬಾದ್ ಕೋರ್ಟು ಮಹತ್ವದ ತೀರ್ಪನ್ನು ಕೊಟ್ಟಿರುವಂತಹದ್ದು. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಅವರ ಸ್ತನವನ್ನು ಹಿಡಿಯುವುದು ಕೂಡ ಅತ್ಯಾಚಾರವಲ್ಲ, ಪೈಜಾಮದ ದಾರ ಎಳೆಯುವುದು ಕೂಡ ಅತ್ಯಾಚಾರವಲ್ಲ. ಇದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲಹಾಬಾದ್ ಹೈಕೋರ್ಟ್ ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ.